ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುದ್ಧಗಳ ರೀತಿ ಬದಲಾಗ್ತಾ ಇದೆ. ಇದು ಆಧುನಿಕ ಯುದ್ಧದ ಯುಗ. ಹೀಗಾಗಿ ಇಲ್ಲಿ ದಾಳಿ ಮಾಡೋದಕ್ಕೆ ಮಾತ್ರ ಆಯುಧ ಇದ್ರೆ ಸಾಕಾಗುವುದಿಲ್ಲ. ಶತ್ರುಗಳ ದಾಳಿಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಕೂಡ ವ್ಯವಸ್ಥೆಗಳು, ಸಾಮರ್ಥ್ಯಗಳು ಬೇಕಾಗತ್ವೆ. ಅದರಲ್ಲೂ ಇವತ್ತಿನ ಯುದ್ಧಗಳಲ್ಲಿ ಅತಿ ದೊಡ್ಡ ಮಟ್ಟದ ಪ್ರಾಬಲ್ಯವನ್ನು ಸಾಧಿಸ್ತಾ ಇರೋದು ಡ್ರೋನುಗಳು. ಅವುಗಳನ್ನು ನಿಯಂತ್ರಿಸುವುದಕ್ಕೆ ದಾರಿ ಹುಡುಕದೇ ಇದ್ರೆ ಡ್ರೋನ್ ಬಳಕೆ ಮಾಡೋ ದೇಶ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಭಾರತ ತನ್ನ ಬತ್ತಳಿಕೆಗೀಗ ಇನ್ನೂ ಒಂದು ಅಸ್ತ್ರವನ್ನ ಏರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದು ಡ್ರೋನ್ ದಾಳಿಗಳನ್ನು ನಿಯಂತ್ರಿಸೋದಕ್ಕೆ ಅಂತಲೇ ರೂಪಿಸಲಾದ ಮೈಕ್ರೋ ಮಿಸೈಲ್ ಸಿಸ್ಟಮ್. ಇದನ್ನ ಭಾರ್ಗವಾಸ್ತ್ರ ಅಂತ ಕರೀತಾರೆ. ಈ ಭಾರ್ಗವಾಸ್ತ್ರ 3 ಹಂತಗಳಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಹಾಗಾದ್ರೆ ಇದರ ಸಾಮರ್ಥ್ಯ ಏನು? ಈ ಸಂದರ್ಭದಲ್ಲಿ ಇದು ಯಾಕೆ ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷವನ್ನು ನೋಡಿದ್ರಲ್ಲ. ಅಲ್ಲಿ ಸಾಕಷ್ಟು ಭ್ರಮೆಗಳು ಕಳಚಿಬಿದ್ವು. ಟರ್ಕಿಯ ಡ್ರೋನ್ಗಳ ಬಗ್ಗೆ ಜಗತ್ತು ಮಾತಾಡ್ತಾ ಇದ್ದ ರೀತಿ ಬದಲಾಯಿತು. ಚೈನಾದ ಅಸ್ತ್ರಗಳ ಬಣ್ಣ ಕಳಚಿತು. ಹಾಗೆ ಇಸ್ರೇಲಿನ ಡ್ರೋನುಗಳು ಹಾಗೂ ರಷ್ಯಾದ ಜೊತೆಗೆ ಭಾರತ ಜಂಟಿಯಾಗಿ ನಿರ್ಮಾಣ ಮಾಡಿರುವ ಬ್ರಹ್ಮೋಸ್ಗಳ ಮೇಲಿನ ನಂಬಿಕೆ ಹೆಚ್ಚಾಯಿತು. ಒಂದೇ ಒಂದು ಡ್ರೋನು, ಒಂದೇ ಒಂದು ಮಿಸೈಲ್ ಕೂಡ ನಮ್ಮ ದೇಶದ ಒಳಗೆ ಬಾರದ ಹಾಗೆ ತಡೆಯೋದ್ರಲ್ಲಿ ಭಾರತ ಯಶಸ್ವಿಯಾಯಿತು. ಅಂಥದ್ದೊಂದು ಮಹಾದ್ಭುತವನ್ನು ಸಾಧಿಸಿದ್ದು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್. ಗೆಳೆಯರೆ, ನಿಮಗೆ ಗೊತ್ತಿರಲಿ, ನಾವಿವತ್ತು ಐರನ್ ಡೋಮ್ ಅಂತ ಮಾತಾಡ್ತೀವಲ್ವಾ ಇಸ್ರೇಲಿನ ಏರ್ ಡಿಫೆನ್ಸ್ ಬಗ್ಗೆ. ಅವರು ಕೂಡ ಸಂಪೂರ್ಣವಾಗಿ ಗಾಜಾದ ರಾಕೆಟ್ಗಳನ್ನು ಒಳಗೆ ಬಾರದ ಹಾಗೆ ತಡೆಯೋದ್ರಲ್ಲಿ ಸಾಕಷ್ಟು ಬಾರಿ ವಿಫಲ ಆಗಿದ್ದಾರೆ. ಇನ್ನು S-300, S-400, S-500 ಹೀಗೆ ರಾಕ್ಷಸ ಡಿಫೆನ್ಸ್ ಅನ್ನು ಇಟ್ಟುಕೊಂಡಿರೋ ರಷ್ಯಾ ಕೂಡ ಯುಕ್ರೇನಿನ ದಾಳಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದರಲ್ಲಿ ವಿಫಲವಾಗಿತ್ತು. ಆದರೆ ಭಾರತ ಮೊನ್ನೆ ಜಗತ್ತಿನ ಎಲ್ಲ ಬಲಿಷ್ಠ ದೇಶಗಳಿಗಿಂತ ತನ್ನ ಏರ್ ಡಿಫೆನ್ಸ್ ಅನ್ನೋದು ಎಷ್ಟು ಗಟ್ಟಿ ಇದೆ ಅನ್ನೋದನ್ನು ತೋರಿಸ್ಕೊಳ್ತು. ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಮೂಲಕ ದೇಶದ ಗಡಿಗಳನ್ನು ಕಾಪಾಡ್ಕೊಳ್ತು. ಇಲ್ಲಿ ಡ್ರೋನ್ ಯುದ್ಧ ಅನ್ನೋದು ಯಾಕೆ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಕೂಡ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಮೊನ್ನಿನ ಸಂಘರ್ಷ ಒಂದು ಅಧ್ಯಯನ ಯೋಗ್ಯ ವಿಷಯ ಆಗುತ್ತೆ. ಪಾಕಿಸ್ತಾನ ಟರ್ಕಿಯ 300 ಡ್ರೋನ್ಗಳನ್ನು ಒಂದೇ ಸಮಕ್ಕೆ ಭಾರತದ ವಿರುದ್ಧ ಕಳುಹಿಸಿಕೊಡ್ತು. ಅವುಗಳನ್ನು ಭಾರತ ನ್ಯೂಟ್ರಲೈಸ್ ಮಾಡ್ತು. ಅದರ ಹಿಂದೆ ಇನ್ನೂ ಒಂದು ಡ್ರೋನ್ ವೇವ್ ಬಂತು. ಗೆಳೆಯರೆ, ಈ ಬಾರಿ ಬರೀ ಅಟ್ಯಾಕಿಂಗ್ ಡ್ರೋನ್ಗಳನ್ನು ಮಾತ್ರ ಪಾಕಿಸ್ತಾನ ಕಳುಹಿಸಿರಲಿಲ್ಲ. ಅದರ ಜೊತೆ ಚಿಕ್ಕ ಚಿಕ್ಕ ಡ್ರೋನುಗಳು, ಕ್ವಾಡ್ಕಾಪ್ಟರ್ಗಳು ಕೂಡ ಇದ್ದು. ಇಲ್ಲಿ 1 kg, 2 kg, 100-200 ಗ್ರಾಮ್ ಸ್ಫೋಟಕಗಳ ಜೊತೆ ಬಂದಿದ್ದ ಡ್ರೋನುಗಳು ಇದ್ದು. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ಒಂದೇ ಸಮಕ್ಕೆ ಡ್ರೋನುಗಳನ್ನು ನುಗ್ಗಿಸಿದ್ರೆ ಯಾವುದೇ ಗಡಿಯಲ್ಲಿನ ಏರ್ ಡಿಫೆನ್ಸ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗೆ 50,000ನೋ ಲಕ್ಷನೋ ಬೆಲೆ ಬಾಳುವ ಸಣ್ಣ ಡ್ರೋನ್ ವಿರುದ್ಧ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಳಸ್ತಾ ಹೋದ್ರೆ ಶತ್ರುಗಳ ಆಯುಧ ಬತ್ತಳಿಕೆ ಬೇಗ ಖಾಲಿ ಆಗುತ್ತೆ. ಜೊತೆಗೆ ಖಜಾನೆ ಮೇಲೆ ಕೂಡ ಹೆಚ್ಚು ಭಾರ ಬೀಳ್ತಾ ಹೋಗುತ್ತೆ. ಒಂದೊಂದು ಮಿಸೈಲು ಕನಿಷ್ಠ ಅಂದರೆ 10-15 ಲಕ್ಷ ಬಾಳತ್ವೆ. ಅದನ್ನ 50,000 ಬಾಳದ ಡ್ರೋನುಗಳ ವಿರುದ್ಧ ಬಳಸ್ತಾ ಹೋದ್ರೆ ಯಾರಿಗೆ ನಷ್ಟ ಆಗುತ್ತೆ ಹೇಳಿ? ಸೊ ಇಲ್ಲಿ ಡ್ರೋನ್ಗಳ ಮೂಲಕ ದಾಳಿ ಮಾಡಿಸೋರಿಗೆ ಇಂಥ ಮನೆಹಾಳು ಐಡಿಯಾಗಳು ತುಂಬಾನೇ ಇರುತ್ತವೆ. ಇನ್ನು ಹೀಗೆ ಹಿಂಡಾಗಿ ಹಾರಿ ಬರೋ ಡ್ರೋನುಗಳನ್ನ ಸ್ವಾಮ್ ಡ್ರೋನ್ಸ್ ಅಂತ ಕರೀತಾರೆ. ಹುಳುಗಳ ಹಾಗೆ ಬರುತ್ತವೆ. ಹೀಗಾಗಿ ಇವುಗಳನ್ನ ಕೀಟ ಡ್ರೋನುಗಳು ಅಂತ ಕರೀತಾರೆ. ಇದು ಅತ್ಯಂತ ಅಪಾಯಕಾರಿ ದಾಳಿ. ಇನ್ನು ಭಾರತ ಆರ್ಮೇನಿಯಾ, ಅಜರ್ಬೈಜಾನ್, ರಷ್ಯಾ, ಯುಕ್ರೇನ್, ಇಸ್ರೇಲ್, ಹಮಾಸ್ ಸಂಘರ್ಷಗಳನ್ನು ನೋಡಿ ಸಾಕಷ್ಟು ವಿಷಯಗಳಲ್ಲಿ ಅಪ್ಡೇಟ್ ಕೂಡ ಆಗಿತ್ತು ಮತ್ತು ಸಾಕಷ್ಟನ್ನು ಕಲ್ತಿತ್ತು. ಹೀಗಾಗಿ ಈ ಡ್ರೋನ್, ಮಿಸೈಲ್, ಯುದ್ಧ ವಿಮಾನ ಏನೇ ಬಂದರೂ ಬರೋ ಆಯುಧದ ಯೋಗ್ಯತೆಗೆ ತಕ್ಕ ಹಾಗೆ ಅವುಗಳನ್ನು ಗಡಿಯಲ್ಲಿ ಸನ್ಮಾನ ಮಾಡೋದಕ್ಕೆ ಭಾರತ ವ್ಯವಸ್ಥೆಯನ್ನು ಮಾಡಿಕೊಳ್ತು. ಮೊದಲ ಹಂತದಲ್ಲಿ ಸ್ನೈಪರ್ಗಳು, ಶೋಲ್ಡರ್ ಪಾಡ್ಗಳು ಇಟ್ಕೊಂಡ ಶೂಟರ್ಸ್ ನಿಂತರು. ಅವರು ಈ ಸಣ್ಣ ಡ್ರೋನುಗಳನ್ನು ನೋಡಿಕೊಂಡ್ರು. ಹಾಗೆ ದೊಡ್ಡ ಮಿಸೈಲ್ ಅಥವಾ ಡ್ರೋನ್ ಬಂದರೆ ಅದನ್ನು ಹೊಡೆಯೋದಕ್ಕೆ ಶಿಲ್ಕಾ, L-70 ಅಂತ ಏರ್ಕ್ರಾಫ್ಟ್ ಗನ್ಗಳನ್ನು ಇಡಲಾಯಿತು. ಅದಾದ ನಂತರವೂ ಮಿಸೈಲ್ಗಳು ಬಂದರೆ ಅಥವಾ ಈ ಶೋಲ್ಡರ್ ಬೋಫೋರ್ಸ್ಗಳನ್ನು ದಾಟಿ ಏನಾದರೂ ಬಂದರೆ ಅವುಗಳನ್ನು ಹೊಡೆದು ಹಾಕೋದಕ್ಕೆ ಬರಾಕ್, ಆಕಾಶ್ನಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧ ಆಯಿತು. ಆ ನಂತರ S-400 ನಿಂತಿತ್ತು. ಹೀಗಾಗಿ ಚಿಕ್ಕ ಚಿಕ್ಕ ಡ್ರೋನುಗಳಿಗೆ ಮಿಸೈಲುಗಳು ಬೇಕಾಗಲೇ ಇಲ್ಲ. ಆದರೆ ಮುಂದಿನ ದಿನಗಳಿಗೂ ಕೂಡ ಇದಿಷ್ಟೇ ಸಾಕಾಗುತ್ತೆ ಅಂತಲ್ಲ. ಮುಂದೆ ಡ್ರೋನ್ ಅನ್ನೋದು ಇನ್ನೂ ಆಧುನಿಕಗೊಳ್ಳುತ್ತೆ. ಮಿಡತೆಗಳ ಹಿಂಡಿನಂತೆ ಡ್ರೋನುಗಳು ದಾಳಿ ಮಾಡೋ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಂದರ್ಭಕ್ಕಾಗಿ ಕೂಡ ಭಾರತ ಸಿದ್ಧ ಆಗಬೇಕಲ್ವಾ? ಅದಕ್ಕಾಗಿ ಭಾರತ ಈಗ ಭಾರ್ಗವಾಸ್ತ್ರವನ್ನು ಸಿದ್ಧ ಮಾಡಿಟ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಭಾರ್ಗವಾಸ್ತ್ರ ಅಥವಾ ಮೈಕ್ರೋ ಮಿಸೈಲ್ ಸಿಸ್ಟಮ್
ಇದನ್ನು ಭಾರತದ ಖಾಸಗಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ SDAL ಸಿದ್ಧಪಡಿಸಿದೆ ಮತ್ತು ಈ ಅಸ್ತ್ರವನ್ನು ಒಡಿಸ್ಸಾದ ಗೋಪಾಲ್ಪುರ ಕಂಟೋನ್ಮೆಂಟ್ ಅಲ್ಲಿ ಮೊನ್ನೆ 3 ಬಾರಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮೊದಲ 2 ಹಂತದಲ್ಲಿ ಸಿಂಗಲ್ ರೌಂಡ್ ಮಿಸೈಲ್ ಫೈರ್ ಆದರೆ 3ನೇ ಹಂತದಲ್ಲಿ ಒಂದೇ ಬಾರಿ 2 ರೌಂಡ್ಗಳನ್ನು ಯಶಸ್ವಿಯಾಗಿ ಫೈರ್ ಮಾಡಲಾಗಿದೆ ಮತ್ತು ಇದು ನಿಖರವಾಗಿ ಗುರಿಯನ್ನು ಮುಟ್ಟೋದ್ರಲ್ಲಿ ಕೂಡ ಯಶಸ್ಸನ್ನು ಪಡ್ಕೊಂಡಿದೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಭಾರ್ಗವಾಸ್ತ್ರ ಮಲ್ಟಿ ಬ್ಯಾರಲ್ ಲಾಂಚರ್. ಇದರಲ್ಲಿ ಒಂದೇ ಸಮಕ್ಕೆ ಬ್ಯಾಕ್ ಟು ಬ್ಯಾಕ್ 64 ಮೈಕ್ರೋ ಮಿಸೈಲ್ಗಳನ್ನು ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಲದ ಮೇಲೆ ಇಟ್ಕೊಂಡು ಬಳಸಬಹುದು, ಟ್ರಕ್ಗೆ ಅಳವಡಿಸಿ ಇದನ್ನು ಬಳಕೆ ಮಾಡಬಹುದು. ತುಂಬಾ ಚಿಕ್ಕದಾಗಿರೋದ್ರಿಂದ ಇದನ್ನು ಕ್ಯಾರಿ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಹುಬೇಗ ಸಾಗಾಟ ಮಾಡೋದು ತುಂಬಾ ಸುಲಭ ಆಗುತ್ತೆ. ಇನ್ನು ಇದರಲ್ಲಿನ ರಡಾರ್ 6 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ವಾಹನವನ್ನು ಐಡೆಂಟಿಫೈ ಮಾಡುತ್ತೆ. ಹಾಗೆ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಅದನ್ನು ಹೊಡೆದು ಕೆಡವಿ ಬಿಡುವ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಇನ್ನು ಡ್ರೋನ್ಗಳನ್ನು ಹೊಡೆದು ಹಾಕೋ ಆಯುಧಗಳಲ್ಲಿ 2 ಬಗೆ. ಒಂದು ಸಾಫ್ಟ್ ಕಿಲ್, ಇನ್ನೊಂದು ಹಾರ್ಡ್ ಕಿಲ್. ಸಾಫ್ಟ್ ಕಿಲ್ ಅಂದರೆ ಒಂದು UAVಯ ಸಿಗ್ನಲ್ಗಳನ್ನು ಜಾಮ್ ಮಾಡಿ ಅದನ್ನು ನಾಶ ಮಾಡೋದು, ಅಥವಾ ನೆಟ್ ಗನ್ಗಳನ್ನು ಬಳಸಿ UAVಗಳನ್ನು ಹಿಡ್ಕೊಳ್ಳೋದು, ಇವೆಲ್ಲ ಬರುತ್ತೆ. ಇನ್ನು ಹಾರ್ಡ್ ಕಿಲ್ ಅಂದರೆ ಅದನ್ನು ಮುಲ್ಲಾಜಿಲ್ಲದೆ ಹೊಡೆದು ಕೆಡಬಹುದು. ಇನ್ನು ಈ ಭಾರ್ಗವಾಸ್ತ್ರ ಇದೆ ನೋಡಿ, ಇದು ಹಾರ್ಡ್ ಕಿಲ್ ವೇರಿಯಂಟು. ಇದರಲ್ಲಿ ಮೈಕ್ರೋ ಮಿಸೈಲ್ಗಳನ್ನು ಬಳಸ್ತಾರೆ. ಹಾಗೆ ಇದು 2 ಲೇಯರ್ ಡಿಫೆನ್ಸ್ ಅನ್ನು ಒದಗಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಮೊದಲ ಲೇಯರ್ ಅಲ್ಲಿ ಅನ್ಗೈಡೆಡ್ ಮೈಕ್ರೋ ಮಿಸೈಲ್ ಅನ್ನು ಬಳಸ್ತಾರೆ. ಅದರಿಂದ ಶತ್ರುಗಳ ಡ್ರೋನ್ ಅಥವಾ UAVಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಗೈಡೆಡ್ ಮೈಕ್ರೋ ಮಿಸೈಲ್ ಅನ್ನ 2ನೇ ಹಂತದಲ್ಲಿ ಬಳಸಲಾಗುತ್ತೆ. ಗೈಡೆಡ್ ಹೋದ್ಮೇಲೆ ಖಂಡಿತ ಶತ್ರುಗಳ ಡ್ರೋನ್ ಅನ್ನ UAVಗಳನ್ನ ಪಿನ್ ಪಾಯಿಂಟ್ ಅಕ್ಯುರಸಿಯಲ್ಲಿ ಅವು ಹೊಡೆದು ಹಾಕತ್ವೆ. ಇದು ಸದ್ಯಕ್ಕೆ ಭಾರತದ ಬಳಿ ಇರೋ ಡ್ರೋನ್ ಕಿಲ್ಲಿಂಗ್ ವ್ಯವಸ್ಥೆ ಪೈಕಿ ಅತ್ಯಂತ ಕಡಿಮೆ ವೆಚ್ಚದ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಲೇಸರ್ ಆಧಾರಿತ ಆಂಟಿ ಡ್ರೋನ್ ವ್ಯವಸ್ಥೆಗಿಂತ ಇದು ಕಡಿಮೆ ವೆಚ್ಚದಲ್ಲಿ ನಿಖರವಾಗಿ ಕೆಲಸ ಮುಗಿಸುತ್ತೆ ಅಂತ ಹೇಳಿದರೂ ಕೂಡ ಆಪರೇಷನಲ್ ಕಾಸ್ಟ್ ಅಂತ ಬಂದಾಗ ಲೇಸರ್ ವೆಪನ್ ಬಹುಶಃ ಇದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡಬಹುದು. ಲೇಸರ್ ವೆಪನ್ನ ತಯಾರಿಯ ವೆಚ್ಚ ಹೆಚ್ಚಾಗುತ್ತೆ ಹೊರತು ಅದರ ಆಪರೇಷನಲ್ ಕಾಸ್ಟ್ ಕಡಿಮೆನೇ ಇರುತ್ತೆ. ಆದರೆ ನಮ್ಮಲ್ಲಿ ಇನ್ನೂ ಕೂಡ ಹೆಚ್ಚು ಶಕ್ತಿಶಾಲಿಯಾದ ಲೇಸರ್ ವೆಪನ್ ಸೇನೆಗೆ ಸೇರ್ಪಡೆ ಆಗಿಲ್ಲ. ಅದರ ತಯಾರಿ ಪ್ರಯೋಗಗಳು ನಡೀತಾ ಇವೆ. ಸದ್ಯಕ್ಕೆ 30 ಕಿಲೋವ್ಯಾಟ್ವರೆಗೆ ನಾವು ಪರೀಕ್ಷೆ ಮಾಡಿದ್ದೀವಿ. ಅದನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನಗಳು ನಡೀತಾ ಇವೆ. ಹಾಗೆ ಈ ಲೇಸರ್ ವೆಪನ್ನುಗಳು ಕೂಡ ಇನ್ನು ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿ ಬಂದಿಲ್ಲ. ಅವು ಬಂದ ನಂತರವೂ ಈ ಮೈಕ್ರೋ ಮಿಸೈಲ್ ಸಿಸ್ಟಮ್ನ ಅಗತ್ಯ ಇದ್ದೇ ಇರುತ್ತೆ. ಹೀಗಾಗಿ ಇದರ ಪರೀಕ್ಷೆ ಭಾರತದ ಆಯುಧ ಕ್ಷೇತ್ರಕ್ಕೆ ತುಂಬ ಅನುಕೂಲಕರ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇದರ ಬಗ್ಗೆ ಇನ್ನಷ್ಟು ಪರೀಕ್ಷೆಗಳು ಬಾಕಿ ಇವೆ. ಅವೆಲ್ಲ ಮುಗಿದ್ರೆ ಈ ವರ್ಷದ ಅಂತ್ಯಕ್ಕೆ ಇದು ಭಾರತದ ಬತ್ತಳಿಕೆಯನ್ನು ಸೇರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾರುಕಟ್ಟೆ ಕುದುರಿದ್ರೆ ಭಾರತ ಇದನ್ನು ಬೇರೆ ದೇಶಗಳಿಗೆ ಕೂಡ ಮಾರಾಟ ಮಾಡ್ತಾ ಹೋಗುತ್ತೆ. ಗೆಳೆಯರೆ, ಈಗಾಗಲೇ ಅಮೆರಿಕ, ಚೈನಾ, ದಕ್ಷಿಣ ಕೊರಿಯಾ, ತೈವಾನ್ ನಂಥ ದೇಶಗಳು ಆಂಟಿ ಡ್ರೋನ್ ಗನ್ನುಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿವೆ. ಆದರೆ ಇಷ್ಟು ಕಡಿಮೆ ವೆಚ್ಚದಲ್ಲಿ ಮೈಕ್ರೋ ಮಿಸೈಲ್ ಲಾಂಚರನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅವರಿಗೂ ಸಾಧ್ಯ ಆಗಿಲ್ಲ. ಈ ನಿಟ್ಟಲ್ಲಿ ಒಂದೇ ಬಾರಿಗೆ 64 ಡ್ರೋನ್ಗಳನ್ನು ಟಾರ್ಗೆಟ್ ಮಾಡಬಲ್ಲ ಈ ಮೈಕ್ರೋ ಮಿಸೈಲ್ ಸಿಸ್ಟಮ್ ಭಾರ್ಗವಾಸ್ತ್ರ ಈಗ ಜಗತ್ತಿನ ಕಣ್ಣರಳೋ ಹಾಗೆ ಮಾಡ್ತಾ ಇದೆ. ಮೊನ್ನೆ ಪಾಕಿಸ್ತಾನಕ್ಕೆ ಭಾರತ ಹೊಡೆದ ರೀತಿ ಇದೆಯಲ್ಲ, ಅದು ಇನ್ನು ಮುಂದೆ ಭಾರತ ಯಾವ ಅಸ್ತ್ರದ ಪರೀಕ್ಷೆ ಮಾಡಿದರೂ ಜಗತ್ತದರ ಬಗ್ಗೆ ಕುತೂಹಲಗೊಳ್ಳೋ ಹಾಗಂತೂ ಮಾಡುತ್ತೆ. ಭಾರತವನ್ನು, ನಮ್ಮ ಸ್ವದೇಶಿ ಆಯುಧಗಳನ್ನು ಇನ್ನು ಮುಂದೆ ಯಾರೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಇದು ಗೆಳೆಯರೆ ಭಾರ್ಗವಾಸ್ತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.